ಸುಮಾರು 20 ವರ್ಷದ ಡೌಟ್ ಗುರು, ಈ ಆರ್ಚ್ ಒಳಗಡೆ ನಮ್ಮಂತ ಜನಸಾಮಾನ್ಯರನ್ನ ಒಳಗಡೆ ಬಿಡ್ತಾರ ಅಂತ. ಅದರಲ್ಲೂ ಮೈಸೂರು ತಾಲೂಕು, ಕೋಟೆ ತಾಲೂಕು, ಸರಗೂರು ತಾಲೂಕ್ನ 90s ಕಿಡ್ಸ್ ಗಳಿಗಂತೂ ಈ ಜಾಗದ ಬಗ್ಗೆ ಏನೇನೋ ಕಲ್ಪನೆಗಳು. ವಿಷ್ಣುವರ್ಧನ್ ಅವರು, ರವಿಚಂದ್ರನ್ ಅವರು, ಶಿವರಾಜ್ ಕುಮಾರ್ ಅವರ ಮೈಸೂರಿಗೆ ಬಂತು ಅಂದ್ರೆ ಇದೇ ಒಂದಲ್ಲಿ ಉಳ್ಕೊಂಡು ಇಲ್ಲೇ ಶೂಟಿಂಗ್ ಮಾಡ್ಕೊಂಡು ಉಳ್ಕೊಂಡು ಹೋಗ್ತಾರೆ ಅಂತೆಲ್ಲ ನಾವೆಲ್ಲ ಹುಡುಗರುಗಳು ಸ್ಕೂಲಲ್ಲಿ ಕುತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೋ. ಜೊತೆಗೆ ಈ ವನದ ಹೆಸರು ಕೂಡ ಚಲನಚಿತ್ರದ ಹೆಸರು ರೀತಿನೇ ಇದೆ. ಪುಷ್ಪ ಯಾವಾಗ್ಲೂ ಚುಕ್ಕೆಗಾಯ್ ನೈ ಸಾಲ ಅಂತಿದ್ದ, ಜಿಪ್ಲೈನ್ ಹಾಕತ್ತ ತಕ್ಷಣ ಟುಸ್ ಆಗ್ಬಿಟ್ಟು ಬನ್ನಿ 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 ಮುಂದೆ ಬನ್ನಿ ಬಂದಂಗೆ ಬಾ ಬನ್ನಿ ಮುಂದೆ ಬನ್ನಿ. ಏ ಅಭ್ಯಾಸ ತಗೊಳಕ್ಕೆ ನಿಮ್ಮ ಮನೇಲಿ ಹಾಕೋಣ ಡೈಲಿ. ಇಲ್ಲ ಬಟ್ಟೆ ಒಣಗಾಕ್ತಾರಲ್ಲ ಅದ್ರ ಮೇಲೆ ನೇತಾಡ್ತಿದ್ದ ಅತ್ತಲ್ಲ. ಇಳಿಯಾ ಪುಷ್ಪ ಅಂತೆ, ಪುಷ್ಪ ಇಳಿಯಾ, ಹೋಗು 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 ಹೋಗು. ಬ್ರದರ್ ನಮ್ ನಿಲ್ಲೇ ಇಳಿಸ್ಬಿಡಿ, ದಯವಿಟ್ಟು ಹಿಂದೆ ಕರಿಬೇಡಿ, ನಂಗೆ ಭಯ ಆಗ್ತಾ ಇದೆ. ಸಾಕಾ ಬರ್ಬೇಕು ಮುಂದಕ್ಕೆ, ಎಳ್ಕೊಬಿಡಿ ಸಾಕು, ನಿಧಾನ ನಿಧಾನ. ಬಹುದಿನದಿಂದ ಒಂದು ಆಸೆ ಇತ್ತು, ಸೊ ಅದನ್ನು ಪೂರೈಕೆ ಮಾಡ್ಕೊಳ್ಳೋವಂತ ನಮ್ಮ ಶಿವರಥನ ಎತ್ಕೊಂಡು ಹೋಗ್ತಾ ಇದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಮುಂದೆ ಹೋಗ್ತಾ ಹೇಳ್ತಾ ಇರ್ತೀನಿ. ಬನ್ನಿ, ತುಂಬ ದಿವಸದ ಆಸೆ ಅದು. ಸೊ ನಮ್ಮ ತಾಲೂಕವ್ರಿಗಂತೂ ಆ ಜಾಗ ಅಂತ ಒಂಥರ ಏನೋ ಕ್ಯೂರಿಯಾಸಿಟಿ, ಏನೋ ಒಳಗಡೆ ಏನೋ ಇರ್ಬೋದು ಅಂತ. ಸೊ ಅದೇ ರೀತಿ ಕ್ಯೂರಿಯಾಸಿಟಿ ಸುಮಾರು ಒಂದು 10-15 ವರ್ಷದಿಂದ ಇಟ್ಕೊಂಡಿದ್ದೀನಿ. ಆ ಕ್ಯೂರಿಯಾಸಿಟಿಗೆ ಒಂದು ಗೆರೆ ಎಳೆದ್ಬಿಡವೆ ಇವತ್ತು. ಸೊ ಆ ಜಾಗದಲ್ಲಿ ಏನೇನೆಲ್ಲ ಐತೆ ಅಂತ ಎಕ್ಸ್ಪ್ಲೋರ್ ಮಾಡವ, ನಿಮಗೂ ತೋರಿಸ್ತೀನಿ. ಖಂಡಿತ ನಮ್ಮ ತಾಲೂಕವರೆಲ್ಲ 100% ಒಪ್ಕೋತಾರೆ. ಬನ್ನಿ ಒಟ್ಬಿಡವ, ಯಾತ್ರೆ ಮಾಡವ. ಸೊ ನಮ್ಮ ಜೊತೆಗೆ ನಮ್ಮ ಪ್ರವೀಣ್ ಬಾಸ್ ಇದ್ದಾರೆ, ಹಂಗೆ ಪುಷ್ಪಗಿರಿಯ ಪುಷ್ಪನ್ನು ಎತ್ತಾಕೊಂಡಿದ್ದೀವಿ. ಸೊ ಜೈ ಅಂತ ನುಗ್ಗವ, ಸೀಕ್ರೆಟ್. ಸೊ ಇದು HD ಕೋಟೆ ಮಾನಂದವಾಡಿ ರೋಡು. ಸೊ ಕೋಟೆ ತಾಲೂಕವ್ರಿಗೆ, ಸರಗೂರು ತಾಲೂಕವ್ರಿಗೆ ಈ ಚಿತ್ರವನದೊಳಗೆ ಏನೈತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಗುರು. ಸೊ ಮೈಸೂರಿಗೆ ಮತ್ತೆ ನಮ್ಮ ಊರಿಗೆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಸೊ ಇದ್ರೊಳಗೆ ಏನೋ ಐತೆ ಚಿತ್ರವನ ಅಂದರೆ ಸಿನಿಮಾ ಸ್ಟಾರ್ಗಳೆಲ್ಲ ಇರ್ತಾರೆ, ಏನೇನೋ ತಲೆ ಒಳಗೆ ಓಡ್ತಾ ಇತ್ತು. ಸೊ ಒಂದು 15 ವರ್ಷ ಆದಮೇಲೆ ಒಂದು ಆಸೆನ ಈಡೇರಿಸ್ಕೊತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಚಿತ್ರವನ ರೆಸಾರ್ಟ್ ಒಳಗೆ ಹೋಗ್ತಾ ಇದ್ದೀನಿ. ಸೊ ಒಳಗೆ ಏನೇನೆಲ್ಲ ಐತೆ ಅಂತ ಎಕ್ಸ್ಪ್ಲೋರ್ ಮಾಡುವ. ಖಂಡಿತ ನಮ್ಮ ಕೋಟೆ ತಾಲೂಕರು, ಸರಗೂರು ತಾಲೂಕರು ಒಳಗೆ ಏನೇನೆಲ್ಲ ಐತೆ ಅಂತ ಅವ್ರಿಗಂತೂ ಸಖತ್ ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನಂತೂ ನಿಮಗೆ ತೋರಿಸ್ತೀನಿ. ಬನ್ನಿ ಚಿತ್ರವನ ರೆಸಾರ್ಟ್ ಒಳಗೆ ಹೋಗಿ ಸಂಭ್ರಮ ಮಾಡ್ಬಿಡವ. ಸರಿನಾ, ಬನ್ನಿ. ಈ ಚಿತ್ರವನ ರೆಸಾರ್ಟ್ ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ತುಂಬಾ ವರ್ಷ ಆಗಿದೆಯಂತೆ. ಸೊ ಅದು ಗೊತ್ತಿಲ್ಲದೆ ಒಳಗೆ ನುಗ್ತಾ ಇದೀವಿ ನೋಡಿ. ಈ ರೆಸಾರ್ಟ್ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದ್ ವಿಷಯ ಮಾತ್ರ ಕ್ಲಿಯರ್ ಮಾಡ್ಬಿಡ್ತೀನಿ. ಯಾರ್ಯಾರ ನಂತರನೇ ಈ ರೆಸಾರ್ಟ್ ಜನಸಾಮಾನ್ಯರಿಗಲ್ಲ ಹೆವಿ ಕಾಸ್ಟ್ಲಿ ಇರುತ್ತೆ ಅಂತ ಈ ರೆಸಾರ್ಟ್ ಒಳಗೆ ಇನ್ನೂ ಕಾಲ್ ಹಿಡಿದೋದವ್ರಿಗೆ, ಈ ಅದ್ವೈತ ಸೆರೆನಿಟಿ ರೆಸಾರ್ಟ್ ಒಳಗೆ ಏನೇನೆಲ್ಲ ಇರ್ಬೋದು ಅಂತ ಇನ್ನೂ ಕ್ಯೂರಿಯಾಸಿಟಿ ಇಟ್ಕೊಂಡಿರೋರ್ಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಬಿಡಿ. 100% ಎಲ್ಲಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಜೊತೆಗೆ ನನ್ಗಿರೋ ಡೌಟ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಗುರು ನೀನೇ ಲೇಟು, ನಾವು ಆಲ್ರೆಡಿ ಚಿತ್ರವನ ರೆಸಾರ್ಟ್ ನ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದೀವಿ ಅನ್ನೋರೆಲ್ಲ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ರೆಸಾರ್ಟ್ ಅಲ್ಲಿ ನಿಮ್ಗೆ ಇಷ್ಟವಾಗಿರೋ ಜಾಗಗಳು ಯಾವ್ದು ಮತ್ತೆ ಏನೇನೆಲ್ಲ ಆಕ್ಟಿವಿಟೀಸ್ ಎಲ್ಲ ಇಷ್ಟ ಅಂತಾನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ತಿರುವುಗಳು, ಏನೋ ನಾವು ಕಬಿನಿ ಬ್ಯಾಕ್ ವಾಟರ್ ಫಾರೆಸ್ಟ್ ಅಲ್ಲಿ ಇರೋ ಯಾವ್ದೋ ಒಂದು ರೆಸಾರ್ಟ್ ನ ಬುಕ್ ಮಾಡ್ಕೊಂಡ್ಬಿಟ್ಟಿದೀವಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಆದ್ರೆ ಈ ಅದ್ವೈತ ಸೆರೆನಿಟಿ ರೆಸಾರ್ಟ್ ಇರೋದು ಮೈಸೂರಿನ HD ಕೋಟೆ ರಿಂಗ್ ರೋಡ್ ಇಂದ ಜಸ್ಟ್ ಒಂದು 2 ಕಿಲೋಮೀಟರ್ ಇಲ್ಲ ಅನ್ಕೋತೀನಿ. ಓಟರ್ನ್ ಎಲ್ಲ ಐತೆ. ಸೊ ನಮ್ಮ ಶಿವರಥಕ್ಕೆ ಅದೆಲ್ಲ ಓಟರ್ನ್ ಎಲ್ಲ ಸರ್ವೇ ಸಾಮಾನ್ಯ ಮಾಡಾಕ್ಬಿಟ್ಟಿದ್ವಿ. ಬ್ರಿಡ್ಜ್ ಬೇರೆ ಐತೆ. ಓಕೆ ಹಿಂಗೆಲ್ಲ ಐತೆ ನೋಡ್ಕೊಳ್ಳಿ ಚಿತ್ರವನ ರೆಸಾರ್ಟ್. ಸೊ ನಮ್ಮ ಕೋಟೆ ತಾಲೂಕವರು, ಸರಗೂರು ತಾಲೂಕವರೆಲ್ಲ ಹೊರಗಡೆ ಬಸ್ಸಿಂದ ನೋಡ್ತಿದ್ವಿ. ಜೊತೆಗೆ ಮೈಸೂರಲ್ಲಿ ಈ ರೋಡಲ್ಲಿ ಓಡಾಡೋರೆಲ್ಲ ಹೊರಗಡೆಯಿಂದ ನೋಡಿರೋ ಜಾಸ್ತಿ. ಸೊ ಇದಂತೂ ಮೈಸೂರಿಗೆ ನನ್ಗೆ ಗೊತ್ತಿರೋ ಪ್ರಕಾರ ಮೊದಲನೇ ರೆಸಾರ್ಟ್ ಅಂತ ಅನ್ಸುತ್ತೆ. ರೆಸ್ಟೋರೆಂಟ್, ಕಾನ್ಫರೆನ್ಸ್ ಹಾಲು, ಸ್ವಿಮ್ಮಿಂಗ್ ಪೂಲ್, ಪ್ಲೇ ಏರಿಯಾ ಎಲ್ಲ ಇದೆಯಂತೆ ಬೋರ್ಡಲ್ಲಿ ಹಾಕೋರೆ. ಸೊ ಏನೇನೈತೆ ನನಗೂ ಗೊತ್ತಿಲ್ಲ, ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸದ್ಯಕ್ಕೆ ರಿಸೆಪ್ಷನ್ ಕಡೆಗೆ ಬಂದೆ. ಸೊ ನೋಡಿ, ರಿಸೆಪ್ಷನ್ ಮತ್ತೆ ರೆಸ್ಟೋರೆಂಟ್ ಈ ರೀತಿ ಕಾಣಿಸ್ತಾ ಇದೆ ಬ್ರಹ್ಮಾಂಡವಾಗಿ. ಎಂಟ್ರಿ ಆಗ್ತಿದ್ದಂಗೆ ಒಂದ್ ವಿಷಯ ಅನ್ನಿಸ್ತು ಈ ರೆಸಾರ್ಟ್ಗೆ. ಸೊ ನಾವಂತೂ ಮೈಸೂರು ಸಿಟಿ ಒಳಗಿದೀವಿ ಅಂತ ಮಾತ್ರ ಫೀಲ್ ಆಗ್ತಾ ಇಲ್ಲ, ಇದು ಬೇರೆ ಪ್ರಪಂಚದೊಳಗೆ ಬಂದಿದೀವಿ ಅನ್ನೋ ರೀತಿ ಇದೆ. ಸೊ ಮೈಸೂರೊಳಗೆ ಒಂದು ಫಾರೆಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟವ್ರೆ, ಹಂಗೆ ಅಷ್ಟು ನ್ಯಾಚುರಲ್ ಆಗಿ ಇಟ್ಕೊಂಡ್ಬಿಟ್ಟವ್ರು ನೋಡಿ. ಫುಲ್ ಎಲ್ಲ ಕಾಡು ಮೈಸೂರು ಸಿಟಿಲೇ. ಆ್ಯಕ್ಚುಲಿ ಸಿಟಿ ಅಂತಂದರೆ ಈ ರೆಸಾರ್ಟ್ ಆಗಿ, ಸರ್ ರೆಸಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? 30 ವರ್ಷದ ಹಳೆ ರೆಸಾರ್ಟು. ಸೊ ಇವಾಗ ಹಂಗಾಗಿ ಸ್ವಲ್ಪ ಮೈಸೂರು ಸಿಟಿ ಬೆಳ್ಕೊಂಬಂದ್ಬಿಟ್ಟಿದೆ. ರೆಸಾರ್ಟ್ ಅಲ್ಲೇ ಇದೆ, ಮೈಸೂರು ಸಿಟಿ ಬೆಳ್ಕೊಂಬಂದ್ಬಿಟ್ಟಿದೆ. 30 ವರ್ಷ ಆಲ್ಮೋಸ್ಟ್ ನಾನು. ಸೊ ಅವಾಗ ತಾನೇ ಹುಟ್ಟಿದ್ದು, ಅಷ್ಟು ಹಳೆ ರೆಸಾರ್ಟು. ನಾವೇನ್ ಚಿಕ್ಕ ವಯಸ್ಸಲ್ಲಿ ಈ ರೆಸಾರ್ಟ್ ಒಳಗೆ ಸಿನಿಮಾಗಳೆಲ್ಲ ಶೂಟಿಂಗ್ ಆಗ್ತಾ ಇತ್ತು ಅಂತ ಅನ್ಕೊಂಡಿದ್ದೋ ಅದೆಲ್ಲ ನಿಜ ಅಂತೆ. ಜೊತೆಗೆ ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಅವರು ಗಸಗಸೆ ಪಾಯಸ ಎಲ್ಲ ಕುಡಿತಾರಲ್ಲ, ಆ ಸೀನ್ ಎಲ್ಲ ಶೂಟಿಂಗ್ ಆಗಿರೋದು ಇದೇ ಜಾಗದಲ್ಲಂತೆ. 1 2 3 ಈ
ಮಕ್ಕಳಿಂದ ದೊಡ್ಡವರವರೆಗೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಜಲಕ್ರೀಡೆ ಆಡಕ್ಕೆ ಸಪರೇಟ್ ಪಾಂಡ್ಗಳೇ ಇದೆ ಗುರು. ಮಕ್ಕಳನ್ನೆಲ್ಲ ಜಾಸ್ತಿ ಲೆಂತಿರೋ ಸ್ವಿಮ್ಮಿಂಗ್ ಪೂಲ್ ಬಿಡಬೇಕು ಅನ್ನೋ ಚಿಂತೆನೇ ಇಲ್ಲ, ಎಲ್ಲರಿಗೂ ಸಪರೇಟ್ ಪಾಂಡ್ ಇದೆ. ಸೊ ಬಂದ್ರೆ ಸಕ್ಕದಾಗಿ ಎಂಜಾಯ್ ಮಾಡಬಹುದು. ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಲ್ಲಿ ಡೇ ಔಟ್ ಪ್ಯಾಕೇಜ್ ಇದೆಯಂತೆ 999 ಗೆ. ನನಗಂತೂ ಗೊತ್ತಿರಲಿಲ್ಲ, ನಿಮಗೆ ಗೊತ್ತಿತ್ತಾ ಆಲ್ರೆಡಿ ಎಂಜಾಯ್ ಮಾಡಿದ್ರೆ ಈ ಜಾಗಕ್ಕೆ ಬಂದು ಅಂತ ಹೇಳಿ. ಸೊ ಸದ್ಯಕ್ಕೆ 20 ವರ್ಷದ ಕನಸು ಈ ರೆಸಾರ್ಟ್ ಅಲ್ಲಿ ಸ್ಟೇ ಆಗ್ಬೇಕು ಅಂತ. ಹಾಗಾಗಿ ಈ ಕಲ್ಲಿನ ಕೋಟೆ ರೀತಿ ಕಾಣಿಸ್ತಿರುವ ಕಾಟೇಜ್ ಅಲ್ಲಿ ನಮ್ಮ ವಾಸ್ತವ್ಯ. ಹೊರಗಡೆ ಎಲ್ಲ ಕಲ್ಲಿನ ಕೋಟೆ ರೀತಿ ಇತ್ತು, ಒಳಗಡೆ ಫೈನ್ ಫಿನಿಶಿಂಗ್ ಇದೆ. ಎಂಟ್ರಿ ಆಗ್ತಿದ್ದಂಗೆ ಲೈಟ್ ಆಗಿ ಒಂದು ಸಣ್ಣ ಲಾಬಿ ಇದೆ. ಮಲಗುವ ಕೋಣೆಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ನೋಡಿ, ಒಳ್ಳೆ ಕಿಂಗ್ ಸೈಜ್ ಬೆಡ್, AC ಫ್ಯಾನ್ ಏನು ಹಾಕಿಲ್ಲ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆನೆ ಟೆಂಪರೇಚರ್ ಚೇಂಜ್ ಆಗ್ಬಿಡ್ತು. ಸೊ ಹೊರಗಡೆ ಆ ಕಲ್ಲೆಲ್ಲ ಇದೆ ಅಲ್ವಾ, ಸೊ ಹೀಟ್ ಎಲ್ಲ ಟ್ರಾನ್ಸ್ಫರ್ ಆಗಲ್ಲ, ಜೊತೆಗೆ ಚಳಿಗಾಲ ಬೇರೆ. ಸೊ ಮಜಾ ಕೊಡ್ತಾ ಇದೆ. ಬೆಡ್ ಮೇಲೆ ಇವಾಗಲೇ ಆರ್ಪಡವ ಅನ್ನಷ್ಟು ಸ್ಮೂತ್ ಆಗೈತೆ ಬೆಡ್ಗಳೆಲ್ಲ. ಆದ್ರೆ ರೆಸಾರ್ಟ್ ಅಲ್ಲಿ ನೋಡಕ್ಕೆ ಹಾಡಕ್ಕೆ ತುಂಬಾ ವಿಷಯಗಳು ಮತ್ತೆ ಆಟಗಳಿದೆ, ಅದನ್ನೆಲ್ಲ ನೋಡವ. ಸೊ ಕಾಟೇಜ್ ನ ಒಂದ್ಸಲಿ ನೋಡ್ಕೊಂಬಿಡಿ ಪೂರ್ತಿಯಾಗಿ. ಡ್ರೆಸ್ಸಿಂಗ್ ಏರಿಯಾಗೆ ಸಪರೇಟ್ ಜಾಗ ಇದೆ, ಅದ್ರ ಜೊತೆಗೆ ಟಾಯ್ಲೆಟ್ ಬಾತ್ರೂಮ್ ನೋಡ್ತಿದ್ರೆ ಇದೇನೆ ಒಂದು ಮಿನಿ ಬೆಡ್ರೂಮ್ ಆಗೋ ರೀತಿ ಇದೆ. ಸೊ ಕಾಟೇಜ್ ಅಲ್ಲಿ ಈ ರೇಂಜ್ ಇದೆ. ಕಾಟೇಜ್ಗೆ ಬ್ಯಾಕ್ ಸೈಡ್ ಇಂದಾನು ಡೋರ್ ಇದೆ. ಸೊ ಆ ಡೋರ್ ನ ಓಪನ್ ಮಾಡ್ತು ಅಂದ್ರೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಳಗಡೆ ಹಿಂಗೆಲ್ಲ ಐತೆ ಅಂತ. ಸಿಂಪಲ್ ಆಗಿ ಸೂಪರ್ ಆಗಿ ಕಾಟೇಜ್ ಒಳಗಡೆ ಒಂದು ಪ್ರೈವೇಟ್ ಸ್ಪೇಸ್ ಇದೆ. ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಲ್ಲಿ ಜಿಪ್ ಲೈನ್ ಮತ್ತೆ ರೋಪ್ ಸೈಕಲಿಂಗ್ ಇದೆ. ಡೇ ಔಟ್ ಪ್ಯಾಕೇಜ್ ತಗೊಂಡಿರೋರಿಗೆ ಮತ್ತೆ ಇಲ್ಲಿ ಸ್ಟೇ ಆಗಿರೋರಿಗೆ ಇದೆಲ್ಲ ಇನ್ಕ್ಲೂಡೆಡ್. ಪುಷ್ಪಗಿರಿಯ ಪುಷ್ಪ ಅಣ್ಣ ಏನೋ ಬಿಲ್ಡಪ್ ಕೊಡ್ತಾವ್ರೆ ಅಂದ್ರೆ ಏನೋ ಒಂದು ಸಂಭವ ರೆಡಿ ಇದೆ. ನೋಡಿ ನೀವೇ ಅದೆಲ್ಲ ಅನ್ನತ್ತೆ, ಹೋಗು ಟನ್ ಅನ್ನತ್ತೆ, ಡಬ್ಬು ಅನ್ನತ್ತೆ. ನಾವು ಮಾಡ್ತೀವಿ, ಹೋಗಪ್ಪ ನೀನ್ ಮಾಡಪ್ಪ. ನಮ್ಗೆಲ್ಲ ಬೇಜಾನ್ ಆಟ ಆಡ್ಬಿಟ್ಟಿದೀವಿ ನಾವು ಏರಲ್ಲೇ ಸೈಕಲ್ ಹೊಡೆದ್ಬಿಟ್ಟಿದೀವಿ. ನಿನಗೆ ಹಗ್ಗ ಬೇರೆ ಕಟ್ಕೊಡ್ತಾವ್ರೆ. ಬಾಯ್ ಹೋಗ್ಬಿಟ್ ಬಾ. ಅವನು ಅವ್ರ ಮನೆ ಒಬ್ಬನೇ ಹುಡುಗಿ, ಹಂಗಾಗಿ ಸ್ವಲ್ಪ ಭಯ ಪಡ್ತಾನೆ. ಪುಷ್ಪ ಯಾವಾಗಲೂ ಚುಕ್ಕೆಗಾಯಿ ನೈ ಸಾಲ ಅಂತಿದ್ದ. ಜಿಪ್ ಲೈನ್ ಹಾಕತ್ತ ಸರ್ ಟುಸ್ ಆಗ್ಬಿಟ್ಟು. ಬನ್ನಿ ಮುಂದೆ ಬನ್ನಿ. ಈ ಅಭ್ಯಾಸ ತಗೊಳಕ್ಕೆ ನಿಮ್ಮ ಮನೇಲಿ ಹಾಕೋಣ ಡೈಲಿ. ಇಲ್ಲ ಬಟ್ಟೆ ಒಣಗಾಕ್ತಾರಲ್ಲ ಅದ್ರ ಮೇಲೆ ನೇತಾಡ್ತಿದ್ದ. ಅತ್ತಲ್ಲ ಇಳಿಯಾ ಪುಷ್ಪ ಅಂತೆ, ಪುಷ್ಪ ಇಳಿಯಾ. ಪಬ್ಲಿಕಲ್ಲಿ ನಿನ್ನ ಹೆಸರನ್ನ ಹೆಂಗೆ ತಗೊಂಡೋಗಿ ನೀನು ಪುಷ್ಪ ಅಂತ ತಗೊಂಡೋಗಿನಿ. ಮಾನ ಮರ್ಯಾದೆ ತೆಗಿತಾ ಇದೆಯಾನಂದ ನೀನು. ಇನ್ಮೇಲೆ ಪುಷ್ಪ ಅಂತೆಲ್ಲ ನೀನು ಕುಸ್ಕ ಅಂತ ಫಿಕ್ಸ್ ಮಾಡ್ಕೊಬಿಡು. ಅದ್ವೈತ ಸೆರೆನಿಟಿ ರೆಸಾರ್ಟಲ್ಲಿ ಸೊ ಜಿಪ್ ಲೈನು ಸಂಭ್ರಮ. ಪುಷ್ಪ ಎದ್ರಕಂಡ್ರು. ಆರ್ವಿ ಗೊತ್ತಲ್ಲ, ಆರ್ವಿ ಧೈರ್ಯ ಹೆಂಗೆ ಅಂತ ನಿಮಗೆ. ಜೈ ಅಂತಾರದಷ್ಟೇ. ಬ್ರದರ್ ಲಾಕ್ ಆಯ್ತಾ? ನುಗ್ಗದ ಹಿಂಗೆ ಇಲ್ಲ ಕುತ್ಕೊಬಿಡ್ಲಾ? ಇನ್ನೊಂದು ಸ್ವಲ್ಪ ಸ್ಟೆಪ್ ಇಲ್ಲಿ ಹೋಗ್ಲಾ? ಹಿಂಗೆ ಈ ಸರಿ ನಾ ಕೂತಿರೋದು ಪೊಸಿಷನ್. ಜೈ ಅಷ್ಟೇ. ಹೋಗು. ಅರ್ಧ ಗಂಟೆ ಆಯ್ತು ಇವನು ಆಟ ಆಡಕ್ಕೆ ಶುರುವಾಗಿ. ನೇತಾಕೋ, ಒಂದು ಹಗ್ಗ ಇಟ್ಕೊಂಡು ನೇತಾಕ್ತಿಲ್ಲ, ಹಂಗೆ ನೇತಾಕೋ. ಕಬಡ್ಡಿ ಪ್ಲೇಯರು ನೀನು. ಹೋಗು ಮುಂದಕ್ಕೆ. ಬಿಟ್ಬಿಡುಗ್ರು ಅವನ ಕೆಲ ಆಗಲ್ಲ. ನಿನ್ನ ಬಿಡು ಬಾ, ನಿನ್ನ ಕೆಲ ಆಗಲ್ಲ ಕಣತ್ತೆ. ಸುಮ್ಮನೆ ಆಗಲ್ಲ. ಸುಮ್ಮನೆ ಆಮೇಲೆ ಎದೆಗಿದೆ ಹೊಡ್ಕೊ ಹೋಗ್ಬಿಟ್ಟನು. ಬೇಡ ಬಾ. ಪುಷ್ಪವರ ಪ್ರದರ್ಶನ ನೋಡಿದ್ರಿ. ಆರ್ವಿ ಇವಾಗ ಜಿಪ್ ಸೈಕಲ್ ಹಿಂಗೆ ಹೋಯ್ತಾ ಇದೀವಿ. ಭಯ ಇಲ್ಲ, ಏನೋ ಮೊದಲನೇ ಸಲ ಅಷ್ಟೇ. ಇವಾಗ ಜೈ ಅಂತ ನುಗ್ಗವ. ಸೊ ಏನೇನೋ ಸೇಫ್ಟಿ ಬೇಕೋ ಎಲ್ಲ ರೆಸಾರ್ಟ್ ಕಡೆಯಿಂದ ಟೀಮು ಮಾಡಿಕೊಟ್ಟೈತೆ. ನಂಬಿಕೆ ಐತೆ, ಹತ್ಬಿಡವ. ನಾವು ಒಂಚೂರು ಇಟ್ಕೊಳ್ಳಿ ಬಿದ್ದೋಗ್ಬಿಟ್ಟವ. ಆಯ್ತಾ? ಎಸ್ ಜೈ. ಜಿಪ್ ಲೈನ್ಗಿಂತ ಇದೇ ಭಯ ಗುರು. ಜಿಪ್ ಲೈನ್ ಬೇಕಾದ್ರೆ ಹಾಗೆ ಹೋಗ್ಬಿಡ್ಬೋದು. ಪೆಡಲ್ಗೆ ಎಫರ್ಟ್ಗೆ ಜಾಸ್ತಿ ಕೇಳ್ತಾ ಇತ್ತು. ಶೇಕ್ ಆಯ್ತೈತೆ. ನೀವು ಮಾಡ್ತಾ ಇರೋದಾ ಬ್ರದರು? ನಮ್ದು ಇಲ್ಲೇ ಇಳಿಸ್ಬಿಡಿ ದಯವಿಟ್ಟು, ಹಿಂದೆ ಕರಿಬೇಡಿ. ನಂಗೆ ಭಯ ಆಗ್ತಾ ಇದೆ. ಸಾಕಾ? ಬರ್ಬೇಕು ಮುಂದಕ್ಕೆ. ಎಳ್ಕೊಬಿಡಿ ಸಾಕು. ನಿಧಾನ. ಸೊ ಜಿಪ್ ಲೈನ್ ಬೇಕಾದ್ರೆ ಇನ್ನೊಂದ್ಸಲಿ ಮಾಡ್ಬೋದು. ಇದೊಂದು ಚೂರು ಭಯ ಅನಿಸುತ್ತೆ, ಬಟ್ ಆದರೂ ಕ್ರೇಜಿ ಎಕ್ಸ್ಪೀರಿಯನ್ಸ್. ಜಾಯಿಂಟಲ್ಲಿ ಕಾಲಿಡಬೇಕು. ನಿಂಗೆ ಎಲ್ಲರವರೆಗೆ ಆಯ್ತಾನೆ ಮಾಡಿಡಿಯಪ್ಪ. ಅಂತ ಇಂಥ ಸಾಧನೆ ಮಾಡ್ಬಿಟ್ರು ಪುಷ್ಪ ಅವರು. ಬಾಯಿಗೆ ಬಂದ್ಬಿಡುತ್ತೆ ಆಮೇಲೆ ಅಲಾಡಿಸ್ಬಿಟ್ರೆ. ಪುಷ್ಪಂಗೆ ಫ್ಲವರ್ ಎಲ್ಲ ಬಾಯಲ್ಲೇ ಇರುತ್ತೆ. ಫೈರ್ ಎಲ್ಲ ಫ್ಲವರ್ ಬಂದ್ಬಿಡುತ್ತೆ ಬಾಯಿಗೆ. ರೋಪ್ ಸೈಕಲಿಂಗ್, ಜಿಪ್ ಲೈನ್ ಜೊತೆಗೆ ದೊಡ್ಡವ್ರಿಗೆ ಮಕ್ಕಳಿಗೆ ರೋಪ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಪುಷ್ಪಂಗೆ ಏನೋ ಕೈ ನೋವಾಗ್ಬಿಟ್ಟು ಅಗಲ ಮಾಡ್ತಾವ್ರೆ. ಇನ್ನು ಬೇರೆ ಏನೋ ತಿಳ್ಕೊಬಿಡಿ, ಪೋಸ್ ಗೀಸ್ ಕೊಡ್ತಾವನೆ ಅಂತೆಲ್ಲ. ಇದೇನು ಕಚ್ಚಾಡಲ್ವಾ? ಇಲ್ಲ ಅಲ್ವಾ? ಓಯ್ ಇಬ್ರು ಕಚ್ಚಾಡ್ಬೇಡಿ ಮತ್ತೆ. ಆಮೇಲೆ ಸರಿ ಇಲ್ಲ. ಆಮೇಲೆ ನಾನೇ ರಾಜ್ಕುಮಾರ ಇವಾಗ.
ಅದ್ರ ಪಲ್ಸು ನಮ್ಮ ಕೈಯಲ್ಲಿ ಏನು ಫೀಲ್ ಆಗುತ್ತಲ್ವಾ, ಅದೊಂದು ಜೀವ ಫೀಲ್ ಆಗುತ್ತೆ ನಿಜವಾಗ್ಲೂ. ಹಾಂ, ಬರೀ ಇಲ್ಲೊಂದು ಸ್ಟೂಲ್ ಹಾಕೊಂಡ ಆಫ್ರಿಕನ್ ಲವ್ ಬರ್ಡ್ಸ್ ಬರೀ ಆ ಚಲನ ಆಕ್ಟಿವಿಟೀಸ್ ನೋಡ್ಬಿಟ್ರೆ ಎಷ್ಟು ಖುಷಿ ಅನ್ಸುತ್ತೆ. ಅದು ನಮ್ಮ ತರನೇ. ಹೌದೌದು. ಸಖತ್ತು ಬ್ಯೂಟಿಫುಲ್. ಫಿನಿಶಿಂಗ್ ಹೆಂಗಿದೆ ನೋಡಿ, ಇದು ಅಯನ್ ಪೇರ್ ಅಂತೇನೋ. ಅಯ್ಯಪ್ಪ, ಎರಡು ಒಳಗಡೆ ಹೋಗ್ಬಿಟ್ಟ. ಹೆಂಗ್ ನೋಡುತ್ತೆ ನೋಡಿ ಇಲ್ಲಿ. ಸೊ ಅದ್ವೈತ ಸೆರೆನಿಟಿಲಿ ಸೀನಿಯರ್ ಇವರೇ ಪಕ್ಷಿ ನೋಡಿ. ಸೊ ಇವಾಗ ಹೇಳ್ಬೋದು ನಾನೇ ರಾಜ್ಕುಮಾರ ಅಂತ. ಸೊ ಈ ಪಾರಿವಾಳಕ್ಕಾರ ಬೆಲೆ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ನನಗೇನಲ್ಲ. ಸೊ ಈ ಪಾರಿವಾಳಕ್ಕೆ ಬೆಲೆ ಕೊಡುವ ಅಂತ. ಸೊ ತುಂಬ ಸ್ಪೆಷಲ್ ಬ್ರೀಡ್ ಅಂತ ಇದು ನೋಡು. ಪರ್ಷಿಯನ್ ಬೇಕು, ಫಸ್ಟ್ ಟೈಮ್ ಉಡ್ತಾ ಇದ್ದೆ. ಪರ್ಷಿಯನ್ ಕ್ಯಾಟ್. ಏನ್ ಹೆಸರು ಇದು? ಇಲ್ಲೂ ಮಾಡತ್ತರ ಏನೇ ಇಟ್ಕೊಂಡ್ಬಿಟ್ರು ಒಂದ್ಸಲಿ ಜೈ ಶ್ರೀರಾಮ್ ಅಂತ ಅನ್ಬೇಕು ಅನ್ಸುತ್ತೆ. ಸೊ ಅನ್ಬಿಟ್ಟು ಬನ್ನಿ ಒಂದು ಗುರಿ ಇಡ ಬೀಳ್ತು. ಸ್ವಲ್ಪ ದೂರದಿಂದ ನೋಡಿ, ಸ್ವಲ್ಪ ದೂರದಿಂದ ಪ್ರೆಷರ್ ಜಾಸ್ತಿ ಆಯ್ತು. ಇಲ್ಲ ನಾನು ಪ್ರೆಷರ್ ಕಮ್ಮಿ ಮಾಡ್ಬೇಕು. ಪ್ರೆಷರ್ ಕಮ್ಮಿ. ಇಲ್ಲ ನಾನು ಪ್ರೆಷರ್ ಅಷ್ಟೇ ಹೊಡಿಲಿಲ್ಲ, ಬೋರ್ಡ್ ನೋಡು. ಪುಷ್ಪ ಫೈರ್ ಅಂದ್ರೆ ಹಿಂಗೆ ಹಿಂಗೆ ತಗೊಂಡು ಹಿಂಗೆ ಅನ್ಬೇಕು. ಹಿಂಗೆ ಮೈಸೂರಲ್ಲೇ ಒಂದು ಕಾಡಲ್ಲಿ ಇದೀವಲ್ಲ, ಹಂಗಾಗಿ ಚಳಿ. ಇವತ್ತು ಇಷ್ಟೊಂದು ಶಾಂತವಾಗಿರುವ ಅದ್ವೈತ ಸೆರೆನಿಟಿ ರೆಸಾರ್ಟ್ ನ ಓಪನ್ ಥಿಯೇಟರ್ 31 ಡಿಸೆಂಬರ್ ನೈಟ್ ಗೆ 2025 ನ ವೆಲ್ಕಮ್ ಮಾಡಕ್ಕೆ ಡಿಜೆ ಪಾರ್ಟಿ ಆಕ್ಟಿವಿಟೀಸ್ ಜೊತೆಗೆ ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಬಫೆಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕಿಡ್ಸ್ ಫ್ಯಾಷನ್ ಶೋ, ಫನ್ ಗೇಮ್ಸ್ ಗಳ ಜೊತೆಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದೆ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ನೀವು ಈ ವರ್ಷ ಯಾರ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ, ಇಲ್ಲ ನಿಮ್ಮನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಯಾರು ಹೇಳಿದಾರೆ ಅವ್ರಿಗೆ ಈ ಲೊಕೇಶನ್ ನ ಕಳ್ಸಿಕೊಟ್ಬಿಡಿ. ಬೇಗ ಎಂಟ್ರಿ ಪಾಸ್ ಗಳು ಬುಕ್ ಮಾಡ್ಕೊಂಬಿಡಿ. ಯಾಕಂದ್ರೆ ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ವಾರದ ಮಧ್ಯ ಬಿದ್ಬಿಟ್ಟಿದೆ. ತುಂಬಾ ದೂರ ಎಲ್ಲ ಟ್ರಾವೆಲ್ ಮಾಡಕ್ ಆಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರೆಲ್ಲ ಮೈಸೂರು ಸಿಟಿಲೇ ಒಂದು ಸೂಪರ್ ರೆಸಾರ್ಟ್ ಅಲ್ಲಿ 2025 ನ ಸೂಪರ್ ಆಗಿ ವೆಲ್ಕಮ್ ಮಾಡಬಹುದು. ಜೊತೆಗೆ ಹೊರಗಡೆ ಊರಿಂದ ಮೈಸೂರಲ್ಲಿ ನ್ಯೂ ಇಯರ್ ನ ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರಿಗೆ ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಲ್ಲಿ ಅನ್ಲಿಮಿಟೆಡ್ ಪಾರ್ಟಿ ಜೊತೆಗೆ ಸೂಪರ್ ಆಗಿ ಸ್ಟೇ ಮಾಡಕ್ಕೆ ಜಾಗದ ವ್ಯವಸ್ಥೆಗಳು ಇದೆ. ಕೂರ್ಗು, ಚಿಕ್ಕಮಂಗ್ಳೂರು ವೆದರ್ ನ ಮತ್ತೆ ವೈಬ್ ನ ಮೈಸೂರು ಸಿಟಿಲೇ ಎಂಜಾಯ್ ಮಾಡ್ತಾರ. ಅದಕ್ಕಂತೂ ನಾನು 100% ಗ್ಯಾರಂಟಿ ಕೊಡ್ತೀನಿ. ನ್ಯೂ ಇಯರ್ ನ ಫುಲ್ ಪಾರ್ಟಿ ಡೀಟೇಲ್ಸ್ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ಚಿತ್ರವನ ರೆಸಾರ್ಟ್ ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗಿ. ಅದ್ವೈತ ಸೆರೆನಿಟಿಲಿ ನೈಟಲ್ಲಿ ಡಿನ್ನರ್ ಏನಾರು ಎಂಜಾಯ್ ಮಾಡಬೇಕು, ಫುಡ್ಡನ್ನು ಎಂಜಾಯ್ ಮಾಡಬೇಕು ಅಂದರೆ ಒಂದು ಹಟ್ಟನ್ನು ಮಾಡಿದ್ದಾರೆ ಬಾಂಬುಲಿ. ಸೊ ಅಲ್ಲಿ ಒಂದು ಒಳ್ಳೆ ಆರ್ಟಿಸ್ಟ್ ಕೈಲಿ ನೋಡಿ ನಮ್ಮ ಮೈಸೂರಿನ ಕಲ್ಚರು ಮತ್ತು ಫೇಮಸ್ ಜಾಗಗಳನ್ನ ಪೋರ್ಟ್ರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಿಂಪಲ್ ಆರ್ಟಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಲ್ಲಿ ತುಂಬಾ ವಿಷಯಗಳನ್ನ ನಿಮಗೂ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕು. ಸೊ ನಾವು ಲೇಟಾಗಿ ಚೆಕ್ ಇನ್ ಆಗಿದ್ದರಿಂದ ಸ್ವಲ್ಪ ಕತ್ಲೆನೂ ಆಗೋಯ್ತು. ಇವಾಗ ಹೊಟ್ಟೆಗೆ ಏನಾರು ಹಾಕೊಂಡ್ಬಿಟ್ಟು ಇಲ್ಲೇ ತಾಚಿ ಮಾಡ್ಬಿಡ್ತೀವಿ. ಬೆಳಗ್ಗೆ ಎದ್ದು ಇನ್ನಷ್ಟು ಏನೇನು ಜಾಗಗಳನ್ನೆಲ್ಲ ಬಿಟ್ಟಿದ್ದೀವಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಿಮಗೂ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ರೀತಿನೇ ಸಂಪೂರ್ಣವಾದ ರೆಸಾರ್ಟ್ನ ಇನ್ನಷ್ಟು ತೋರಿಸೋದಿದೆ, ಅದನ್ನೆಲ್ಲ ತೋರಿಸ್ತೀವಿ. ನಿಜವಾಗ್ಲೂ ಬಂತು ಅಂದ್ರೆ ಬೆಳಗ್ಗೆ ಸಂಜೆವರೆಗೂ ಬರೀ ಸುತ್ತೋದೇ ಆಗುತ್ತೆ, ಅಷ್ಟೊಂದು ಆಕ್ಟಿವಿಟೀಸ್ ಎಲ್ಲ ಇದೆ ಈ ರೆಸಾರ್ಟ್ ಅಲ್ಲಿ. ಡೇ ಔಟ್ ಪ್ಯಾಕೇಜ್ 999 ಇಂದ ಸ್ಟಾರ್ಟ್ ಆಗುತ್ತೆ. ಅನ್ಲಿಮಿಟೆಡ್ ಗೇಮ್ ಮತ್ತೆ ಅನ್ಲಿಮಿಟೆಡ್ ಲಂಚ್ ಇರುತ್ತೆ, ವೆಜ್ ನಾನ್ ವೆಜ್. ವೆಲ್ಕಮ್ ಡ್ರಿಂಕ್ಸ್, ಐಟಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಬನ್ನಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಚಿತ್ರವನ ರೆಸಾರ್ಟ್ ಇವಾಗ ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಂತ ಆಗಿದೆ ಅಷ್ಟೇ. ರಾತ್ರಿ ಊಟಕ್ಕೆ ನಾನು ಎಕ್ಕರಿ, ತಿಳಿಸಾರು, ಅನ್ನ ತರಿಸ್ಕೊಂಡಿದ್ವಿ. ಸೂಪರ್ ಆಗಿತ್ತು ಊಟ ಎಲ್ಲ. ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ರೆಸಾರ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಹೊಸ ವರ್ಷನ ಪಾರ್ಟಿ ಮಾಡ್ಕೊಂಡು ಮೈಸೂರಲ್ಲಿ ಎಂಜಾಯ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲೇ ಕಾಂಟ್ಯಾಕ್ಟ್ ನಂಬರ್, ಫುಲ್ ಡೀಟೇಲ್ಸ್ ಕಾಣಿಸ್ತಾ ಇದೆ. ನಮಸ್ಕಾರಗಳು.